ಬಿಹಾರಿನ ಜೋಡ್ಕಟ್ಟೆಯಲ್ಲಿ ನಾವು ಹೊಸದಾಗಿ ಈ ಒಂದು ಶಾಖೆಯನ್ನು ಈಗ ತಾನೇ ಎಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಈಗ ತಾನೇ ನೆರವೇರಿದೆ. ಈ ಒಂದು ನಮ್ಮ ಸಾನೂರು ವ್ಯವಸಾಯ ಸೇವಾ ಸಹಕಾರಿ ಸಂಘವು ಸುಮಾರು 1955ರಲ್ಲಿ ಸಾನೂರು ಮತ್ತು ಹಿಲ್ವತ್ತೂರಿನ ಈ ಒಂದು 2 ಗ್ರಾಮಗಳನ್ನು ಒಳಗೊಂಡು ಶ್ರೀ ಎನ್ ವಿಠಲರಾಯ್ ಕಾಮತ್ ಅವರ ಒಂದು ನೇತೃತ್ವದಲ್ಲಿ ಸುಮಾರು 1976ರಲ್ಲಿ ತದನಂತರ ರೆಂಜಾಳ ಮತ್ತೆ ಮೀಯಾರನ್ನು ಒಳಗೊಂಡ ಸುಮಾರು 4 ಗ್ರಾಮಗಳ ಈ ಒಂದು ಸಂಘ ಆ ಸಂದರ್ಭದಲ್ಲಿ ಪ್ರಾರಂಭವಾಯಿತು. ತದನಂತರ ಸಾನೂರು ವ್ಯವಸಾಯ ಸೇವಾ ಸಂಘವು ಪುನರ್ನಾಮಕಗೊಂಡು ಈ ಒಂದು ಸಂಘವು ಸುಮಾರು ಅಂದಿನಿಂದ ಇಂದಿನವರೆಗೆ ಬಹಳ ಆ ಒಂದು 4 ಗ್ರಾಮದ ರೈತರಿಗೆ ಇರಬಹುದು ಅಥವಾ ಗ್ರಾಮಸ್ಥರಿಗೆ ಬೇರೆ ಬೇರೆ ಸೇವೆಯನ್ನು ಒದಗಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ 2014ರಲ್ಲಿ ಗೋರ್ಕಟ್ಟೆಯಲ್ಲಿ ನಾವು ಈ ಒಂದು ಶಾಖೆಯನ್ನು ಪ್ರಥಮವಾಗಿ ಈ ಸಂಘದ ಅಡಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ತದನಂತರ ನಮ್ಮ ಹಿರಿಯರು ಮಾರ್ಗದರ್ಶಕರು ಸಹಕಾರಿ ದಿಗ್ಗಜರು ಅಂತ ಹೇಳ್ಬೋದು ನಾವು, ಅವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು MN ರಾಜೇಂದ್ರ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮಗೆ ಈ ಒಂದು ಸಂಘಕ್ಕೆ ಸಾನೂರಲ್ಲಿ ನಾವು ಒಂದು ಸುಸಜ್ಜಿತವಾದ ಗೋದಾಮು ಕಟ್ಟಡ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ನೆರವಿನಿಂದ ನಮಗೆ ಸುಮಾರು 1 ಕೋಟಿಯವರೆಗೆ ಆ ಒಂದು ಕಟ್ಟಡವನ್ನು ನಾವು ಸುಮಾರು ಪ್ರಾರಂಭ ಮಾಡಿದ್ದೇವೆ. ಕಟ್ಟಡ ಕಟ್ಟಿ ನಮಗೆ ದೊಡ್ಡ ಮಟ್ಟದ ಸಹಕಾರವನ್ನು ನೀಡಿದಂತವರು ನಮ್ಮ MN ರಾಜೇಂದ್ರ ಕುಮಾರ್ ಅವರು. ಅನಂತರ ನಮ್ಮ ಸಂಘದಲ್ಲಿ ಸುಮಾರು 3,339 ಸದಸ್ಯರನ್ನು ಹೊಂದಿದ್ದು ಈ ಸಂಘವು ಸುಮಾರು 29 ಕೋಟಿ ಠೇವಣಿಯನ್ನು ನಾವು ನಮ್ಮ ಹತ್ರ ಠೇವಣಿ ಇದೆ. ಅನಂತರ ಸುಮಾರು 27 ಕೋಟಿಯಷ್ಟು ನಾವು ಸಾಲವನ್ನು ನೀಡುತ್ತೇವೆ. ಸುಮಾರು 77 ಲಕ್ಷದಷ್ಟು ನಮ್ಮ ಪಾಲು ಬಂಡವಾಳ ಈ ಒಂದು ಸಂಘದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ತದನಂತರ ಸುಮಾರು 40 ಕೋಟಿಯಷ್ಟು ದುಡಿಮೆ ಬಂಡವಾಳ ನಮ್ಮ ಸಂಘದಲ್ಲಿ ನಾವು ಆ ಒಂದು ನಿರ್ವಹಣೆ ಆಗ್ತಾ ಉಂಟು. ಅನಂತರ ಸುಮಾರು 35% ಅಷ್ಟು ನಾವು ಕೃಷಿ ಸಾಲವನ್ನು ನೀಡಿರುತ್ತೇವೆ. ಸಾಲಗಾರರ ಸದಸ್ಯರ ಒಂದು ಅನುಕೂಲಕ್ಕಾಗಿ ವೈಯಕ್ತಿಕ ಗುಂಪು ಅಪಘಾತ ವಿಮೆ, ತದನಂತರ ಯಶಸ್ವಿ ಆರೋಗ್ಯ ವಿಮೆ, ಹವಾಮಾನ ಆಧಾರಿತ ಬೆಳೆ ವಿಮೆ ನಮ್ಮ ಸಂಘದಲ್ಲಿ ಸವಲತ್ತನ್ನು ಈ ವ್ಯವಸ್ಥೆ ಮಾಡಲಾಗಿದೆ. ಸಾವಿರದ 1955ರಲ್ಲಿ ಪ್ರಾರಂಭಗೊಂಡು 1976ರಲ್ಲಿ 4 ಗ್ರಾಮಗಳನ್ನು ಒಳಗೊಂಡಂತಹ ಸಾನೂರು ವ್ಯವಸಾಯ ಸಹಕಾರಿ ಸಂಘ ಇವತ್ತು ಗೋರ್ಕಟ್ಟೆಯಲ್ಲಿ ತನ್ನ ನೂತನ ಶಾಖೆಯನ್ನು ಪ್ರಾರಂಭ ಮಾಡಿದೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರು ಕೂಡ ಬಂದಿದೆ. ಒಂದು ಸಂಸ್ಥೆ ಕಟ್ಟುವುದು ಸುಲಭ, ಅದನ್ನು ನಡೆಸುವುದು ಕಷ್ಟ. ಆದರೆ ಇವತ್ತು ಈ ಸಂಸ್ಥೆ 76ರಿಂದ 50 ವರ್ಷಗಳ ತನಕ ಇವತ್ತು ಬೆಳೆದು ಬಂದು ಇವತ್ತು ಗೋರ್ಕಟ್ಟೆಯಲ್ಲಿ ತನ್ನ ಪ್ರಥಮ ಶಾಖೆಯನ್ನು ಪ್ರಾರಂಭ ಮಾಡಿದೆ. ನಾನು ಕೂಡ ಈ ಸಂಸ್ಥೆಯ ಒಬ್ಬ 91ನೇ ಇಸ್ವಿಯಲ್ಲಿ ಸದಸ್ಯನಾಗಿ, ಒಬ್ಬ ನಿರ್ದೇಶಕನಾಗಿ ಇಲ್ಲಿಂದ ಮಾರ್ಕೆಟಿಂಗ್ ಸೊಸೈಟಿಗೆ ಹೋಗಿ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷನಾಗಿ, ಮಾರ್ಕೆಟಿಂಗ್ ಸೊಸೈಟಿಯ ಅಧ್ಯಕ್ಷನಾಗಿ, ಅನಂತರ ನಾನು ಇಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಹೋಗಿ ಇವತ್ತು ಸುಮಾರು 33 ವರ್ಷಗಳ ಕಾಲ ಆ ಬ್ಯಾಂಕಿನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದಕ್ಕೆಲ್ಲ ಕಾರಣ ನೀವು ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ನಾನು ಅನ್ನುವಂಥದ್ದನ್ನು ಶಬ್ದ ನಾನು ಯಾವತ್ತೂ ಉಪಯೋಗ ಮಾಡುವುದಿಲ್ಲ. ನಾನು ಅನ್ನುವಂಥದ್ದನ್ನು ನಾವು ಯಾರು ಹೇಳಲ್ಲ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ಪಕ್ಷ ಇಲ್ಲದೆ, ಅದು ಸಹಕಾರಿ ಪಕ್ಷವಾಗಿ ನಾವು ಹೆಚ್ಚಾಗಿ ಯಾವುದೇ ಚುನಾವಣೆಯನ್ನು ಕೂಡ ನಾವು ಮಾಡುವುದಿಲ್ಲ. ಅದೆಲ್ಲರನ್ನು ಸೇರಿಸಿಕೊಂಡು, ಎಲ್ಲ ಪಕ್ಷಗಳನ್ನು ಸೇರಿಸಿಕೊಂಡು ಅದನ್ನು ಆಡಳಿತ ಮಂಡಳಿಯನ್ನು ರಚಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಈ ಸಂಸ್ಥೆಗಳನ್ನು ಬಲಪಡಿಸ್ತಾ ಇದ್ದೇವೆ.
ಹಾಗಾಗಿ ನಮ್ಮ ಜಿಲ್ಲೆಗೆ ಒಂದು ವಿಶಿಷ್ಟವಾದಂತ ಗೌರವ ಸಹಕಾರಿ ಕ್ಷೇತ್ರದಲ್ಲಿ ನೀವೆಲ್ಲರೂ ತಂದು ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಾವಿರೋದು ಕೆಲಸ ಮಾಡ್ಲಿಕ್ಕೋಸ್ಕರ ಹೊರತು ಅಧಿಕಾರ ಚಲಾಯಿಸೋಕ್ಕೋಸ್ಕರ ಅಲ್ಲ. ಅದಲ್ಲದೆ 3% ಬಡ್ಡಿ ದರದಲ್ಲಿ ಕೃಷಿಕರಿಗೆ 10 ರಿಂದ 15 ಲಕ್ಷ ಸಾಲ ಸರ್ಕಾರ ಕೊಡುವಂತ ಈ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ 4 ಗ್ರಾಮಗಳ ಕೃಷಿಕರು ಬಡ್ಡಿ ಸಾಲ 3% ಬಡ್ಡಿ ದರದ ಸಾಲದ ಒಂದು ಉಪಯೋಗವನ್ನು ಪಡೆಯಬೇಕು. ಇನ್ನು 2 ವರ್ಷದಲ್ಲಿ ಈ ಸಾಣೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ 1 ಕೋಟಿಗೆ ಹತ್ರ ಲಾಭ ಮಾಡ್ಬೇಕಂತ ಹೇಳಿ ನಾನು ನಮ್ಮ ಹೊಸ ಅಧ್ಯಕ್ಷರಲ್ಲಿ ಎಲ್ಲ ಆಡಳಿತ ಮಂಡಳಿಯವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಾನು ನಿಮ್ ಜೊತೆ ಇದ್ದೇನೆ. ನಿಮ್ಗೆ ಏನ್ ಆಗ್ಬೇಕು ಅದನ್ನು ನಾನು ಮಾಡಿಕೊಡ್ಲಿಕ್ಕೆ ತಯಾರಿದ್ದೇನೆ. ಇವತ್ತಿನ ಮುಖ್ಯ ಅತಿಥಿಗಳು ಭಾಷಣ ಮಾಡಿದರು. ಅದನ್ನು ಶಿರಸಾವಹಿಸಿ ನಾವು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡ್ತೇವೆ. ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದಂತ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಆದೇಶವನ್ನು ಖಂಡಿತವಾಗಿ ನಾವು ಪಾಲಿಸ್ತೇವೆ ಎಂಬುದರ ಮೂಲಕ ಈ ಸಂದರ್ಭದಲ್ಲಿ ಭರವಸೆ ನೀಡ್ತಾ ಇದ್ದೇವೆ. ಹಿಂದೆ ನಮ್ಮ ತಂದೆಯವರು ಈ ಸಂಘದ ಅಧ್ಯಕ್ಷರಾಗಿದ್ದರು. ನಾನು ಏನು ಬೇಡ ಅಂತ ಹೇಳಿ ಆ ಬದಿಯಲ್ಲಿದ್ದೆ. ಅಧ್ಯಕ್ಷರ ಒಂದು ಮಾರ್ಗದರ್ಶನದೊಂದಿಗೆ ಅವರ ಒಂದು ಸಲಹೆಯೊಂದಿಗೆ ಈ ಒಂದು ಸ್ಥಾನ ಸಿಗ್ಲಿಕ್ಕೆ ನನಗೆ ಸಾಧ್ಯವಾಯಿತು. ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಏನೆಲ್ಲ ಒಳಗಿನಲ್ಲಿ ನ್ಯೂನ್ಯತೆ ಇತ್ತೋ ಅದನ್ನೆಲ್ಲ ಒಳ್ಳೆ ಮಾಡಿ ಬೋರ್ಡಲ್ಲಿ ಚರ್ಚೆ ಮಾಡಿ ಎಲ್ಲ ಸದಸ್ಯ ನಿರ್ದೇಶಕರೊಂದಿಗೆ ಅದನ್ನು ಅನುಮತಿ ಪಡೆದುಕೊಂಡು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಒಂದು ಸಂಘ ಇವತ್ತು ಜೋಡುಗಟ್ಟೆಯಲ್ಲಿ ಆಗ್ಬೇಕೆನ್ನುವಂತ ಉದ್ದೇಶ ಇಷ್ಟೇ ಇತ್ತು. ಇನ್ನೊಂದು ಶಾಖೆ ನಮ್ದು ಬೋರ್ಗಟ್ಟೆಯಲ್ಲಿ ಇದೆ. ಅದು ಸ್ವಲ್ಪ ಒಳಗಿದ್ದು ಅಲ್ಲಿ ಹೋಗುವಾಗ ನೋಡುವಾಗ ಅದು ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಒಂದು ರೀತಿಯ ಅನಾನುಕೂಲತೆ ಇರುವಂತಹ ಒಂದು ಪ್ರದೇಶ ಎಂದು ನಮಗೆ ಮನಗಂಡಿದ್ದು, ಅದನ್ನು ನಮ್ಮ ನಿರ್ದೇಶಕ ಮಂಡಳಿಯವರ ಎಲ್ಲರ ಹತ್ತಿರ ಮಾತಾಡಿದಾಗ ಜೋಡುಗಟ್ಟೆಯಲ್ಲಿ ಮಾಡುವ ಎನ್ನುವಂತ ಒಂದು ವಿಚಾರ ನಮ್ಮಲ್ಲಿ ಬಂತು. ಲಿಯೋ ಪೀರರ್ ಅವರು ಅದಕ್ಕೆ ಬೇಕಾಗುವಂತ ಎಲ್ಲ ಅವಕಾಶ ನಾವು ಮಾಡಿಕೊಟ್ರು. ವಿಶೇಷವಾಗಿ ಇದೊಂದು ಅಧ್ಯಕ್ಷರ ನಮ್ಮ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರ ಒಂದು ಆಶಯ ಸಮೇತ ನಾವು ಪ್ರತಿಯೊಂದು ಸಭೆಗೆ ಹೋಗುವಾಗ ಸಾಣೂರು ಅಧ್ಯಕ್ಷರ ಜವಾನ್ ಹೆಜ್ಜೆವಲ್ಲದೆ ಸಾಣೂರು ಅನ್ನುವಂತ ಒಂದು ಭಾವನೆ ಮಾತು ಅವರಲ್ಲಿ ಬರ್ತಿತ್ತು. ಅವರ ಆಶಯ ಪ್ರಕಾರ ಒಂದು ಸರ್ಕಾರದಿಂದ ಸಿಗುವಂತ ಯೋಜನೆ, SLC ಬ್ಯಾಂಕಿನಿಂದ ಸಿಗುವ ಯೋಜನೆ ಕಟ್ಟ ಕಡೆಯ ವ್ಯಕ್ತಿಗೆ ಸಿಗ್ಬೇಕು ಎನ್ನುವಂತ ಆಶಯದೊಂದಿಗೆ ನಾವು ನಮ್ಮ ಶಕ್ತಿ ಮೇಲೆ ಸೇವೆ ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಗ್ರಾಹಕರ ಬದಿಗೆ ಹೋಗಿ ಮೇಯರ್ ನಮ್ಮ ಕಳೆದ ವರ್ಷ ಸಾಣೂರಿನಲ್ಲಿ ಒಂದು ಸಭೆಯನ್ನು ಮಾಡಿದ್ದೀವಿ. ಆ ನಂತರ ಹಿರುವತ್ತೂರಿನಲ್ಲಿ ಅಲ್ಲಿಯ ಗ್ರಾಹಕರನ್ನು ಕರೆದು ನಾವು ಸಭೆಯನ್ನು ಮಾಡಿದ್ದೀವಿ. ಏನು ಸರ್ಕಾರದಿಂದ ಕೊಡುವಂತ ಯೋಜನೆ ಇದೆ ಅದನ್ನು ನಾವು ಕೊಡ್ಲಿಕ್ಕೆ ಅವರಿಗೆ ಮನವರಿಕೆ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಅಧ್ಯಕ್ಷರ ಇವತ್ತು ಉದ್ಘಾಟನೆ ಮಾಡ್ತಿದ್ದ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಆದೇಶ ಏನೈತೆ ಖಂಡಿತವಾಗಿಯೂ ಒಳ್ಳೆ ರೀತಿಯಲ್ಲಿ ಅದನ್ನು ನಾವು ಮುಟ್ಟಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ವಿಶೇಷವಾಗಿ ಸಾಣೂರು ಸೊಸೈಟಿ ಅಂತ ಹೇಳಿದ್ರೆ ಏನಿತ್ತು ಅಂತ ಹೇಳಿದ್ರೆ ಅದೊಂದು ರೇಷನ್ ಕೊಡುವ ಒಂದು ಅಂಗಡಿ ಅಂತ ಭಾವನೆ ಜನರಲ್ಲಿ. ಅಲ್ಲಿ ರೇಷನ್ ಕೊಡುದು, ರೇಷನ್ ಪಡ್ಕೊಂಡು ಹೋಗಿ ಸರ್ಕಾರ ಪಡ್ಕೊಂಡು ಮನೆಯಲ್ಲಿ ಹೋಗುವಂತದ್ದು. ಈಗ ಅದು ಸರ್ಕಾರದಿಂದ ಬರುವಂತ 3 ಲಕ್ಷದವರೆಗೆ ಸಿಗುವಂತ 0% ನಲ್ಲಿ ಸಿಗುವ ಸಾಲ ಇದ್ರೆ ಯಾರಿಗೆ ಬೇಡ, ಕೃಷಿಕರಿಗೆ ಅವರ ಅವರ ಅಗತ್ಯಕ್ಕೆ ಅನುಗುಣವಾಗಿ 0% ಅಲ್ಲಿ ನಾವು ಸಾಲ ಕೊಡ್ತೇವೆ. ಇದನ್ನು ಕೇವಲ ನಾವೆಲ್ಲ ಅಲ್ಲದೆ ಎಲ್ಲರೂ ಸಹ ತಮ್ಮ ತಮ್ಮ ಪರಿಸರದಲ್ಲಿ ಯಾರು ರೈತರಿದ್ದೀರಿ, ಯಾರ ಬದಿ RTC ಇದೆ ಅವರಿಗೆ ಅದನ್ನು ಮುಟ್ಟಿಸುವಂತ ಕೆಲಸ ತಾವು ಸಹ ಮಾಡಬೇಕು ಎಂಬುದಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 3% ಶೇಕಡದಲ್ಲಿ 10 ಲಕ್ಷದವರೆಗಿನ ಸಾಲವನ್ನು ನಾವು ಕೊಡ್ತಾ ಇದ್ದೇವೆ. ಇದನ್ನು ಸಹ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು. ನಾವು 4 ಗ್ರಾಮಗಳಿವೆ, ಸಾಣೂರು, ರೆಂಜಾಳ, ಹಿರುವತ್ತೂರು, ಮಿಯಾರು. ದೊಡ್ಡ ಗ್ರಾಮ ಇದು, ದೊಡ್ಡ. ಬೇರೆ ಎಲ್ಲ ನೋಡಿದ್ರೆ ಈಗ ನಮ್ಮ ಕಾರ್ಯಕ್ರಮದಲ್ಲಿ ನೋಡಿದ್ರೆ ನಮ್ಮ ಸಾಧನೆ ನಾವು ಕೆಳಮಟ್ಟದಲ್ಲಿದ್ದೇವೆ. ಇದನ್ನು ನಾವು ಎದುರಿಗೆ ಕೊಂಡೋಗ್ಬೇಕು ಎನ್ನುವಂತ ಆಶಯ ನಮ್ಮಲ್ಲಿ ಇದೆ. ಬೇರೆ ಎಲ್ಲ ಅಧ್ಯಕ್ಷರು ಕರೆಯುವಂತ ಬೇರೆ ಸಭೆಗಳಿಗೆ ಹೋಗುವಾಗ ನಮಗೆ ಒಂದು ರೀತಿಯ ಮುಜುಗರ ಆಗ್ತದೆ. ನಾವು ಸಾಣೂರಲ್ಲಿ ಬೇರೆ ಎಲ್ಲ ಲಕ್ಷ ಕೋಟಿ ಮಾತಾಡುವಾಗ ನಾವು ಇನ್ನೂ ಸಹ ಲಕ್ಷ ಅಲ್ಲ 10 ಲಕ್ಷಕ್ಕಿಂತ ಕೆಳಗಿದ್ದೇವೆ. ಇದು ಬಹಳ ಬೇಸರ ಆಗ್ತದೆ. ಈ ಸಂದರ್ಭದಲ್ಲಿ ಕೈ ಜೋಡಿಸಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಯಾವ ಸಂದರ್ಭದಲ್ಲಿ ನೀವು ಕರೆದಿದ್ರು ಅಲ್ಲಿ ನಾವು ಬರ್ಲಿಕ್ಕೆ ತಯಾರಿದ್ದೇವೆ. ನೀವು ನಿಮ್ಗೆ ಸಾಲ ಬೇಕು ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ. ವಾಹನ ಸಾಲ ಬೇಕಿದ್ರೆ ನಾವು ಕೇವಲ ಕೃಷಿ ಸಾಲ 0% ಮತ್ತು 3% ಮಾತ್ರ ಅಲ್ಲ, ಬ್ಯಾಂಕಿನಲ್ಲಿ ಇವತ್ತು ವಾಹನಗಳಿಗೆ ಸೇರುವ
ಸಾಲ ಸಿಗಬೇಕಿದ್ರೆ ನೀವು ಪಡುವಂತ ಕಷ್ಟ ನಮ್ಗೆ ತಿಳಿದಿದೆ. ಬೇರೆ ನಿಮ್ಗೆ ವ್ಯಾಪಾರ ಮಾಡ್ಲಿಕ್ಕೆ ಏನು ಹಣ ಬೇಕಿದ್ರೆ, ಮನೆ ಕಟ್ಟಲಿಕ್ಕೆ ಹಣ ಬೇಕಿದ್ರೆ ಖಂಡಿತವಾಗಿಯೂ ನಮ್ಮಲ್ಲಿ ಇಲ್ಲದಿದ್ರೆ ಸಹ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಹತ್ರ ಹೋಗಿ ಕೇಳಿ ಬೇಡಿ, ಖಂಡಿತವಾಗಿ ನಿಮಗೆ ಕೊಡ್ತೇವೆ. ಅಂತೂ ಈ ನಮ್ಮ ಕಾರ್ಕಳದ ಸಾಣೂರು ಸೊಸೈಟಿ ಒಳ್ಳೆ ರೀತಿಯಲ್ಲಿ ಬೆಳಿಬೇಕನ್ನೋದು ಆಸೆ ನಮ್ಮೆಲ್ಲರ ನಿರ್ದೇಶಕರ ಬಂಧುಗಳ ಮನಸ್ಸಿನಲ್ಲಿದೆ. ಅದನ್ನು ಸಾಕಾರ ಮಾಡ್ಲಿಕ್ಕೆ ಖಂಡಿತವಾಗಿ ನೀವು ನಮ್ಗೆ ಸಹಕಾರ ನೀಡಬೇಕು. ಚಿನ್ನಾಭರಣಗಳ ಸಾಲಗಳನ್ನು ಇಮಿಡಿಯೇಟ್ ಆಗಿ ಕೂಡಲೇ ಅದೇ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ. ವಾಹನಗಳಿಗೆ 24 ಗಂಟೆ ಒಳಗೆ ನಾವು ಖಂಡಿತವಾಗಿಯೂ ಸಾಲ ಕೊಡುವಂತಹ ಯೋಜನೆ ಖಂಡಿತ ನಾವೆಲ್ಲ ಬದ್ಧರಿದ್ದೇವೆ. ಒಂದು ವೇಳೆ ನಿಮ್ಗೆ ಇಲ್ಲಿ ಯಾರಾದ್ರೂ ಸಿಗದಿದ್ರೆ ಅಧ್ಯಕ್ಷರಿಗೆ ಫೋನ್ ಮತ್ತೆ ಮಾಡಿ, ನಮ್ಗೆ ಬಸ್ಸಿಗೆ ಫೋನ್ ಮಾಡಿ, ಆಗಿದ್ರೆ ಮತ್ತೆ ಅಧ್ಯಕ್ಷರಿಗೆ ಹೇಳಿ. ಖಂಡಿತವಾಗಿಯೂ ನಮ್ಮೆಲ್ಲ ನಿಮ್ಮೊಟ್ಟಿಗೆ ಇದೆ ಅನ್ನುವಂತ